ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ದುಬೈನಿಂದ ಬೆಂಗಳೂರಿಗೆ ಹೇಗೆ ಬರ್ತಾ ಇತ್ತು ಅಕ್ರಮ ಚಿನ್ನ ಕಳ್ಳ ಸಾಕಾಣಿಕೆ ಹಿಂದೆ ಜೋಡಿಗಳ ಖತರ್ನಾಕ್ ಪ್ಲಾನ್ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಯುಎಸ್ಎ ಪಾಸ್ಪೋರ್ಟ್ ಹೊಂದಿದ್ದಂತೆ ಈ ತರುಣ್ ರಾಜ್ ಚಿನ್ನವನ್ನ ಜಿನೇವಾಕ್ಕೆ ತೆಗೆದುಕೊಂಡು ಹೋಗಿದ್ದಾಗಿ ಕೂಡ ಆತ ಡಿಆರ್ಐ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ. ದುಬೈ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳನ್ನ ಯಾಮಾರಿಸ್ತಿದ್ದಂತೆ ಈ ತರುಣ್ ರಾಜ್ ಬೆಂಗಳೂರಲ್ಲಿ ಪ್ರೋಟೋಕಾಲ್ ಮೂಲಕ ಚಿನ್ನ ಸಾಗಾಟ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ಆತ ಪ್ರಸ್ತಾಪ ಮಾಡಿದ್ದಾನೆ. ಓಕೆ, ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ನಾಗರಾಜ್, ಇದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಒಂದೆರಡು ನಿಮಿಷದಲ್ಲಿ ಹೇಳೋದಿದ್ರೆ. ಜಯಪ್ರಕಾಶ್, ಇವರು ಯಾವ ರೀತಿ ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನು ಸಾಗಿಸ್ತಾ ಇದ್ರು ಅನ್ನೋ ಒಂದು ಪ್ಯಾಟ್ರನ್ ಅನ್ನ DRI ಅಧಿಕಾರಿಗಳು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಬಳಸ್ತಾ ಇದ್ದಿದ್ದು ಏನು ತರುಣ್ ರಾಜ್ ಮೂಲತಃ USA ಪಾಸ್ಪೋರ್ಟ್ ಅನ್ನು ಹೊಂದಿದ್ರು, ಇದನ್ನ ದುಬೈನಲ್ಲಿ ಬಳಕೆ ಮಾಡ್ತಾ ಇದ್ರು. ಮತ್ತೆ ರನ್ಯಗೆ ಅವರ ತಂದೆಯಿಂದ ಏನು ಪ್ರೋಟೋಕಾಲ್ ಸಿಗ್ತಾ ಇತ್ತು ಅದನ್ನ ಬೆಂಗಳೂರಲ್ಲಿ ಬಳಕೆ ಮಾಡ್ತಾ ಇದ್ರು. ಯಾರು USA ಪಾಸ್ಪೋರ್ಟ್ ಅನ್ನು ಹೊಂದಿರ್ತಾರೆ ಅವರು ದುಬೈನಿಂದ ಜಿನೇವಾಗೆ ಹೋಗೋದಕ್ಕೆ ಯಾವುದೇ ರೀತಿಯ ಒಂದು ನಿರ್ಬಂಧಗಳಿರೋದಿಲ್ಲ. ಮತ್ತೆ ನೀವು ಎಷ್ಟು ಚಿನ್ನವನ್ನು ಬೇಕಾದ್ರೂ ಜಿನೇವಾಗೆ ತೆಗೆದುಕೊಂಡು ಹೋಗ್ಬೋದು, ನೀವು USA ಪ್ರಜೆ ಆಗಿದ್ರೆ ಅಂತೇಳಿ ನಿಯಮಗಳಿರ್ತಕ್ಕಂಥದ್ದು. ಇದನ್ನು ಬಳಸಿ ಅಲ್ಲಿ ಮೊದಲಿಗೆ ತರುಣ್ ರಾಜ್ 14 kg ಚಿನ್ನವನ್ನು ತೆಗೆದುಕೊಂಡು ಏರ್ಪೋರ್ಟ್ ಇಮಿಗ್ರೇಷನ್ ಅನ್ನ ಕಸ್ಟಮ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದ ದುಬೈನಲ್ಲಿ. ಅದಾದ ಬಳಿಕ ನಂತರ ಫ್ಲೈಟ್ ಹತ್ತೋ ಸಂದರ್ಭದಲ್ಲಿ ಜೊತೆಯಲ್ಲೇ ಇರ್ತಾ ಇದ್ದಂಥ ರನ್ಯಾಗೆ ಈ ಒಂದು ಚಿನ್ನವನ್ನು ಹಸ್ತಾಂತರ ಮಾಡಿ ಅಲ್ಲಿಂದ ಆಕೆಯನ್ನು ಬೆಂಗಳೂರಿಗೆ ಕಳಿಸ್ತಾ ಇದ್ದ. ಬೆಂಗಳೂರಲ್ಲಿ ಏನು ಇಲ್ಲಿ DGP ರಾಮಚಂದ್ರ ರಾವ್ ಹೆಸರಲ್ಲಿ ಒಂದು ಪ್ರೋಟೋಕಾಲ್ ಆಕೆಗೆ ಸಿಗ್ತಾ ಇತ್ತು, ಆ ಪ್ರೋಟೋಕಾಲ್ ಅನ್ನು ಬಳಸ್ಕೊಂಡು ಚಿನ್ನವನ್ನು ಹೊರಗೆ ತರ್ತಾ ಇದ್ರು. ಇದೇ ಪ್ಯಾಟರ್ನ್ ನಲ್ಲಿ ಇವರು ಸಾಕಷ್ಟು ಬಾರಿ ಈ ರೀತಿಯಾಗಿ ಗೋಲ್ಡ್ ಅನ್ನ ಸ್ಮಗ್ಲ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಸದ್ಯ DRI ಪತ್ತೆ ಹಚ್ಚಿರ್ತಕ್ಕಂಥದ್ದು. ಜಯಪ್ರಕಾಶ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ದುಬೈನಿಂದ ಬೆಂಗಳೂರಿಗೆ ಹೇಗೆ ಬರ್ತಾ ಇತ್ತು ಅಕ್ರಮ ಚಿನ್ನ ಕಳ್ಳ ಸಾಕಾಣಿಕೆ ಹಿಂದೆ ಜೋಡಿಗಳ ಖತರ್ನಾಕ್ ಪ್ಲಾನ್ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. USA ಪಾಸ್ಪೋರ್ಟ್ ಹೊಂದಿದ್ದಂತೆ ಈ ತರುಣ್ ರಾಜ್ ಚಿನ್ನವನ್ನ ಜಿನೇವಾಕ್ಕೆ ತೆಗೆದುಕೊಂಡು ಹೋಗಿದ್ದಾಗಿ ಕೂಡ ಆತ DRI ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ. ದುಬೈ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳನ್ನ ಯಾಮಾರಿಸ್ತಿದ್ದಂತೆ ಈ ತರುಣ್ ರಾಜ್ ಬೆಂಗಳೂರಲ್ಲಿ ಪ್ರೋಟೋಕಾಲ್ ಮೂಲಕ ಚಿನ್ನ ಸಾಗಾಟ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ಆತ ಪ್ರಸ್ತಾಪ ಮಾಡಿದ್ದಾನೆ. ಓಕೆ, ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ನಾಗರಾಜ್, ಇದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಒಂದೆರಡು ನಿಮಿಷದಲ್ಲಿ ಹೇಳೋದಿದ್ರೆ. ಜಯಪ್ರಕಾಶ್, ಇವರು ಯಾವ ರೀತಿ ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನು ಸಾಗಿಸ್ತಾ ಇದ್ರು ಅನ್ನೋ ಒಂದು ಪ್ಯಾಟ್ರನ್ ಅನ್ನ DRI ಅಧಿಕಾರಿಗಳು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಬಳಸ್ತಾ ಇದ್ದಿದ್ದು ಏನು ತರುಣ್ ರಾಜ್ ಮೂಲತಃ USA ಪಾಸ್ಪೋರ್ಟ್ ಅನ್ನು ಹೊಂದಿದ್ರು, ಇದನ್ನ ದುಬೈನಲ್ಲಿ ಬಳಕೆ ಮಾಡ್ತಾ ಇದ್ರು. ಮತ್ತೆ ರನ್ಯಗೆ ಅವರ ತಂದೆಯಿಂದ ಏನು ಪ್ರೋಟೋಕಾಲ್ ಸಿಗ್ತಾ ಇತ್ತು ಅದನ್ನ ಬೆಂಗಳೂರಲ್ಲಿ ಬಳಕೆ ಮಾಡ್ತಾ ಇದ್ರು. ಯಾರು USA ಪಾಸ್ಪೋರ್ಟ್ ಅನ್ನು ಹೊಂದಿರ್ತಾರೆ ಅವರು ದುಬೈನಿಂದ ಜಿನೇವಾಗೆ ಹೋಗೋದಕ್ಕೆ ಯಾವುದೇ ರೀತಿಯ ಒಂದು ನಿರ್ಬಂಧಗಳಿರೋದಿಲ್ಲ. ಮತ್ತೆ ನೀವು ಎಷ್ಟು ಚಿನ್ನವನ್ನು ಬೇಕಾದ್ರೂ ಜಿನೇವಾಗೆ ತೆಗೆದುಕೊಂಡು ಹೋಗ್ಬೋದು, ನೀವು USA ಪ್ರಜೆ ಆಗಿದ್ರೆ ಅಂತೇಳಿ ನಿಯಮಗಳಿರ್ತಕ್ಕಂಥದ್ದು. ಇದನ್ನು ಬಳಸಿ ಅಲ್ಲಿ ಮೊದಲಿಗೆ ತರುಣ್ ರಾಜ್ 14 kg ಚಿನ್ನವನ್ನು ತೆಗೆದುಕೊಂಡು ಏರ್ಪೋರ್ಟ್ ಇಮಿಗ್ರೇಷನ್ ಅನ್ನ ಕಸ್ಟಮ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದ ದುಬೈನಲ್ಲಿ. ಅದಾದ ಬಳಿಕ ನಂತರ ಫ್ಲೈಟ್ ಹತ್ತೋ ಸಂದರ್ಭದಲ್ಲಿ ಜೊತೆಯಲ್ಲೇ ಇರ್ತಾ ಇದ್ದಂಥ ರನ್ಯಾಗೆ ಈ ಒಂದು ಚಿನ್ನವನ್ನು ಹಸ್ತಾಂತರ ಮಾಡಿ ಅಲ್ಲಿಂದ ಆಕೆಯನ್ನು ಬೆಂಗಳೂರಿಗೆ ಕಳಿಸ್ತಾ ಇದ್ದ. ಬೆಂಗಳೂರಲ್ಲಿ ಏನು ಇಲ್ಲಿ DGP ರಾಮಚಂದ್ರ ರಾವ್ ಹೆಸರಲ್ಲಿ ಒಂದು ಪ್ರೋಟೋಕಾಲ್ ಆಕೆಗೆ ಸಿಗ್ತಾ ಇತ್ತು, ಆ ಪ್ರೋಟೋಕಾಲ್ ಅನ್ನು ಬಳಸ್ಕೊಂಡು ಚಿನ್ನವನ್ನು ಹೊರಗೆ ತರ್ತಾ ಇದ್ರು. ಇದೇ ಪ್ಯಾಟರ್ನ್ ನಲ್ಲಿ ಇವರು ಸಾಕಷ್ಟು ಬಾರಿ ಈ ರೀತಿಯಾಗಿ ಗೋಲ್ಡ್ ಅನ್ನ ಸ್ಮಗ್ಲ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಸದ್ಯ DRI ಪತ್ತೆ ಹಚ್ಚಿರ್ತಕ್ಕಂಥದ್ದು. ಜಯಪ್ರಕಾಶ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ದುಬೈನಿಂದ ಬೆಂಗಳೂರಿಗೆ ಹೇಗೆ ಬರ್ತಾ ಇತ್ತು ಅಕ್ರಮ ಚಿನ್ನ ಕಳ್ಳ ಸಾಕಾಣಿಕೆ ಹಿಂದೆ ಜೋಡಿಗಳ ಖತರ್ನಾಕ್ ಪ್ಲಾನ್ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. USA ಪಾಸ್ಪೋರ್ಟ್ ಹೊಂದಿದ್ದಂತೆ ಈ ತರುಣ್ ರಾಜ್ ಚಿನ್ನವನ್ನ ಜಿನೇವಾಕ್ಕೆ ತೆಗೆದುಕೊಂಡು ಹೋಗಿದ್ದಾಗಿ ಕೂಡ ಆತ DRI ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ. ದುಬೈ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳನ್ನ ಯಾಮಾರಿಸ್ತಿದ್ದಂತೆ ಈ ತರುಣ್ ರಾಜ್ ಬೆಂಗಳೂರಲ್ಲಿ ಪ್ರೋಟೋಕಾಲ್ ಮೂಲಕ ಚಿನ್ನ ಸಾಗಾಟ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ಆತ ಪ್ರಸ್ತಾಪ ಮಾಡಿದ್ದಾನೆ. ಓಕೆ, ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ನಾಗರಾಜ್, ಇದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಒಂದೆರಡು ನಿಮಿಷದಲ್ಲಿ ಹೇಳೋದಿದ್ರೆ.
ಜಯಪ್ರಕಾಶ್ ಇವರು ಯಾವ ರೀತಿ ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನು ಸಾಗಿಸ್ತಾ ಇದ್ರು ಅನ್ನೋ ಒಂದು ಪ್ಯಾಟ್ರನ್ ಅನ್ನ DRI ಅಧಿಕಾರಿಗಳು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಬಳಸ್ತಾ ಇದ್ದಿದ್ದು ಏನು ತರುಣ್ ರಾಜ್ ಮೂಲತಃ USA ಪಾಸ್ಪೋರ್ಟ್ ಅನ್ನು ಹೊಂದಿದ್ರು, ಇದನ್ನ ದುಬೈನಲ್ಲಿ ಬಳಕೆ ಮಾಡ್ತಾ ಇದ್ರು. ಮತ್ತೆ ರನ್ಯಗೆ ಅವರ ತಂದೆಯಿಂದ ಏನು ಪ್ರೋಟೋಕಾಲ್ ಸಿಗ್ತಾ ಇತ್ತು ಅದನ್ನ ಬೆಂಗಳೂರಲ್ಲಿ ಬಳಕೆ ಮಾಡ್ತಾ ಇದ್ರು. ಯಾರು USA ಪಾಸ್ಪೋರ್ಟ್ ಅನ್ನು ಹೊಂದಿರ್ತಾರೆ ಅವರು ದುಬೈನಿಂದ ಜಿನೇವಾಗೆ ಹೋಗೋದಕ್ಕೆ ಯಾವುದೇ ರೀತಿಯ ಒಂದು ನಿರ್ಬಂಧಗಳಿರೋದಿಲ್ಲ. ಮತ್ತೆ ನೀವು ಎಷ್ಟು ಚಿನ್ನವನ್ನು ಬೇಕಾದರೂ ಜಿನೇವಾಗೆ ತೆಗೆದುಕೊಂಡು ಹೋಗ್ಬೋದು, ನೀವು USA ಪ್ರಜೆ ಆಗಿದ್ರೆ ಅಂತೇಳಿ ನಿಯಮಗಳಿರ್ತಕ್ಕಂಥದ್ದು. ಇದನ್ನು ಬಳಸಿ ಅಲ್ಲಿ ಮೊದಲಿಗೆ ತರುಣ್ ರಾಜ್ 14 kg ಚಿನ್ನವನ್ನು ತೆಗೆದುಕೊಂಡು ಏರ್ಪೋರ್ಟ್ ಇಮಿಗ್ರೇಷನ್ ಅನ್ನ ಕಸ್ಟಮ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದ ದುಬೈನಲ್ಲಿ. ಅದಾದ ಬಳಿಕ ನಂತರ ಫ್ಲೈಟ್ ಹತ್ತೋ ಸಂದರ್ಭದಲ್ಲಿ ಜೊತೆಯಲ್ಲೇ ಇರ್ತಾ ಇದ್ದಂಥ ರನ್ಯಾಗೆ ಈ ಒಂದು ಚಿನ್ನವನ್ನು ಹಸ್ತಾಂತರ ಮಾಡಿ ಅಲ್ಲಿಂದ ಆಕೆಯನ್ನು ಬೆಂಗಳೂರಿಗೆ ಕಳಿಸ್ತಾ ಇದ್ದ. ಬೆಂಗಳೂರಲ್ಲಿ ಏನು ಇಲ್ಲಿ DGP ರಾಮಚಂದ್ರ ರಾವ್ ಹೆಸರಲ್ಲಿ ಒಂದು ಪ್ರೋಟೋಕಾಲ್ ಆಕೆಗೆ ಸಿಗ್ತಾ ಇತ್ತು, ಆ ಪ್ರೋಟೋಕಾಲ್ ಅನ್ನು ಬಳಸ್ಕೊಂಡು ಚಿನ್ನವನ್ನು ಹೊರಗೆ ತರ್ತಾ ಇದ್ರು. ಇದೇ ಪ್ಯಾಟರ್ನ್ ನಲ್ಲಿ ಇವರು ಸಾಕಷ್ಟು ಬಾರಿ ಈ ರೀತಿಯಾಗಿ ಗೋಲ್ಡ್ ಅನ್ನ ಸ್ಮಗ್ಲ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಸದ್ಯ DRI ಪತ್ತೆ ಹಚ್ಚಿರ್ತಕ್ಕಂಥದ್ದು. ಜಯಪ್ರಕಾಶ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ದುಬೈನಿಂದ ಬೆಂಗಳೂರಿಗೆ ಹೇಗೆ ಬರ್ತಾ ಇತ್ತು ಅಕ್ರಮ ಚಿನ್ನ ಕಳ್ಳ ಸಾಕಾಣಿಕೆ ಹಿಂದೆ ಜೋಡಿಗಳ ಖತರ್ನಾಕ್ ಪ್ಲಾನ್ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. USA ಪಾಸ್ಪೋರ್ಟ್ ಹೊಂದಿದ್ದಂತೆ ಈ ತರುಣ್ ರಾಜ್ ಚಿನ್ನವನ್ನ ಜಿನೇವಾಗೆ ತೆಗೆದುಕೊಂಡು ಹೋಗುವಾಗ ಅಂದ್ರೆ ಹೋಗಿದ್ದಾಗಿ ಕೂಡ ಆತ DRI ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ. ದುಬೈ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳನ್ನ ಯಾಮಾರಿಸ್ತಿದ್ದಂತೆ ಈ ತರುಣ್ ರಾಜ್ ಬೆಂಗಳೂರಲ್ಲಿ ಪ್ರೋಟೋಕಾಲ್ ಮೂಲಕ ಚಿನ್ನ ಸಾಗಾಟ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ಆತ ಪ್ರಸ್ತಾಪ ಮಾಡಿದ್ದಾನೆ. ಓಕೆ, ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ನಾಗರಾಜ್, ಇದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಒಂದೂವರೆ ನಿಮಿಷದಲ್ಲಿ ಹೇಳೋದಿದ್ರೆ. ಜಯಪ್ರಕಾಶ್ ಇವರು ಯಾವ ರೀತಿ ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನು ಸಾಗಿಸ್ತಾ ಇದ್ರು ಅನ್ನೋ ಒಂದು ಪ್ಯಾಟ್ರನ್ ಅನ್ನ DRI ಅಧಿಕಾರಿಗಳು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಬಳಸ್ತಾ ಇದ್ದಿದ್ದು ಏನು ತರುಣ್ ರಾಜ್ ಮೂಲತಃ USA ಪಾಸ್ಪೋರ್ಟ್ ಅನ್ನು ಹೊಂದಿದ್ರು, ಇದನ್ನ ದುಬೈನಲ್ಲಿ ಬಳಕೆ ಮಾಡ್ತಾ ಇದ್ರು. ಮತ್ತೆ ರನ್ಯಗೆ ಅವರ ತಂದೆಯಿಂದ ಏನು ಪ್ರೋಟೋಕಾಲ್ ಸಿಗ್ತಾ ಇತ್ತು ಅದನ್ನ ಬೆಂಗಳೂರಲ್ಲಿ ಬಳಕೆ ಮಾಡ್ತಾ ಇದ್ರು. ಯಾರು USA ಪಾಸ್ಪೋರ್ಟ್ ಅನ್ನು ಹೊಂದಿರ್ತಾರೆ ಅವರು ದುಬೈನಿಂದ ಜಿನೇವಾಗೆ ಹೋಗೋದಕ್ಕೆ ಯಾವುದೇ ರೀತಿಯ ಒಂದು ನಿರ್ಬಂಧಗಳಿರೋದಿಲ್ಲ. ಮತ್ತೆ ನೀವು ಎಷ್ಟು ಚಿನ್ನವನ್ನು ಬೇಕಾದರೂ ಜಿನೇವಾಗೆ ತೆಗೆದುಕೊಂಡು ಹೋಗ್ಬೋದು, ನೀವು USA ಪ್ರಜೆ ಆಗಿದ್ರೆ ಅಂತೇಳಿ ನಿಯಮಗಳಿರ್ತಕ್ಕಂಥದ್ದು. ಇದನ್ನು ಬಳಸಿ ಅಲ್ಲಿ ಮೊದಲಿಗೆ ತರುಣ್ ರಾಜ್ 14 kg ಚಿನ್ನವನ್ನು ತೆಗೆದುಕೊಂಡು ಏರ್ಪೋರ್ಟ್ ಇಮಿಗ್ರೇಷನ್ ಅನ್ನ ಕಸ್ಟಮ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದ ದುಬೈನಲ್ಲಿ. ಅದಾದ ಬಳಿಕ ನಂತರ ಫ್ಲೈಟ್ ಹತ್ತೋ ಸಂದರ್ಭದಲ್ಲಿ ಜೊತೆಯಲ್ಲೇ ಇರ್ತಾ ಇದ್ದಂಥ ರನ್ಯಾಗೆ ಈ ಒಂದು ಚಿನ್ನವನ್ನು ಹಸ್ತಾಂತರ ಮಾಡಿ ಅಲ್ಲಿಂದ ಆಕೆಯನ್ನು ಬೆಂಗಳೂರಿಗೆ ಕಳಿಸ್ತಾ ಇದ್ದ. ಬೆಂಗಳೂರಲ್ಲಿ ಏನು ಇಲ್ಲಿ DGP ರಾಮಚಂದ್ರ ರಾವ್ ಹೆಸರಲ್ಲಿ ಒಂದು ಪ್ರೋಟೋಕಾಲ್ ಆಕೆಗೆ ಸಿಗ್ತಾ ಇತ್ತು, ಆ ಪ್ರೋಟೋಕಾಲ್ ಅನ್ನು ಬಳಸ್ಕೊಂಡು ಚಿನ್ನವನ್ನು ಹೊರಗೆ ತರ್ತಾ ಇದ್ರು. ಇದೇ ಪ್ಯಾಟರ್ನ್ ನಲ್ಲಿ ಇವರು ಸಾಕಷ್ಟು ಬಾರಿ ಈ ರೀತಿಯಾಗಿ ಗೋಲ್ಡ್ ಅನ್ನ ಸ್ಮಗ್ಲ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಸದ್ಯ DRI ಪತ್ತೆ ಹಚ್ಚಿರ್ತಕ್ಕಂಥದ್ದು. ಜಯಪ್ರಕಾಶ್.